ಬಿಸ್ಲಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಬೆಂದಿದ್ರೆ ಅವಾಗ ಸರಿಯಾಗಿ ಬುದ್ಧಿ ಬರ್ತಾ ಇತ್ತು. ನೀವು ಇವಳಪ್ಪ ಇಬ್ರು ಸೇರ್ಕೊಂಡು ಮೆರೆಸ್ತಾ ಇದ್ದೀರಲ್ಲ, ಅದಕ್ಕೆ ಇವಳು ಹೀಗೆ ಆಡ್ತಿದ್ದಾಳೆ. ಟೀಚರ್ ಅಮ್ಮ, ಮನೇಲಿ 4 ಜನ ಇರ್ತಾರೆ ಅಂದ್ರೆ ಇಂಥ 1000 ಬರುತ್ತೆ, ಅದಕ್ಕೆ ಮನೆಯಿಂದ ಹೊರಗಡೆ ಹಾಕ್ಬಿಡೋದಾ? ಏನೋ ದೊಡ್ಡದಾಗ ಮಾಡ್ತೀನಿ ಅಂತ ಹೋದ್ಲಲ್ಲ, ಅವ್ರಿಬ್ರಿಗೂ ನಿಜವಾಗ್ಲೂ ಮದ್ವೆ ಆಗಿದ್ದಿದ್ರೆ, ಆಗ ಗುರುಗಳು ಹೇಳ್ದಾಗೆ ಅಥರ್ವಗ್ ಏನಾದ್ರೂ ಆರೋಗ್ಯದಲ್ಲಿ ತೊಂದ್ರೆ ಆಗಿದ್ರೆ ಆಗಿಲ್ಲ ತಾನೆ? ತಪ್ಪು ಮಾಡಿದಾಳೆ, ಶಿಕ್ಷೆ ಕೊಡ್ಬೇಕು. ಆದ್ರೆ ಅದು 4 ಗೋಡೆ ಮಧ್ಯೆ ಮನೆಯಲ್ಲಾದ್ರೆ ಚಂದ, ಊರವ್ರಿಗೆಲ್ಲ ಗೊತ್ತಾಗುವಾಗ ಮಾಡಿದ್ರೆ ಏನ್ ಚಂದ? ಅದೇನ್ ಪನಿಷ್ಮೆಂಟ್ ಅಂತ ಕೇಳಿ ಅಂಕಲ್. ನೀಲ್ ಡೌನ್ ಮಾಡ್ಬೇಕಾ, ಇಲ್ಲ ಕಿವಿ ಹಿಡ್ಕೊಂಡ್ ಬಸ್ಕಿ ಹೊಡಿಬೇಕಾ, ಬೆಂಚ್ ಮೇಲೆ ನಿಲ್ಬೇಕಾ? ಅದೇನ್ ಮಾಡ್ಬೇಕು ಅಂತ ಕೇಳಿ ಮಾಡ್ತೀನಿ. ಕೇಳಿಸ್ಕೊಳ್ಳಿ ಹೇಗ್ ಉಡಾಫಿಯಾಗಿ ಮಾತಾಡ್ತಿದ್ದಾಳೆ ಅಂತ. ಸ್ವಲ್ಪನಾದ್ರೂ ತಪ್ಪು ಮಾಡಿದೀನಿ ಅಂತ ಗಿಲ್ಟ್ ಇದೆಯಾ ಇವಳಿಗೆ? ಇವಳನ್ನ ಮನೆ ಒಳಗಡೆ ಸೇರಿಸ್ಕೋಬೇಕು. ಕರ್ಕೊಂಡೋಗ ಆಚೆ ಬಿಡಿ ಇವಳನ್ನ.